ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಅನ್ನೋ ಪ್ರಶ್ನೆ ಇಲ್ಲ. ಇದು ರೈತನ ಕರ್ಕೊಂಬಂದು ಮುತ್ತಿಗೆ ಹಾಕಿ ಅಲ್ಲಿ ನಿಮ್ಗೆ ತೋರಿಸ್ತೀವಿ ನಮ್ಮ ರೈತರ ಶಕ್ತಿ ಏನಂತ. ಇಲ್ಲಿಂದ ಬಂದ್ ಹಿಂಗ್ ತಗೊಂಡ್ಬರ್ತೀವಿ. ಚುನಾವಣೆಯನ್ನು ಎದುರಿಸೋದು ನಮ್ಗೇನ್ ತೊಂದರೆ ಇಲ್ಲ. ಮತದಾರನ ಬದಲಾವಣೆ ಮಾಡಕ್ ಆಗೋದಿಲ್ಲ. ಅವರು ನಾಚಿಕೆ ಆಗಲ್ವಾ ಒಬ್ಬ ಅಧಿಕಾರಿಯಾಗಿ? ಯಾರೇ ಆಗ್ಬೋದು. ನೀವು ಕಾಂಗ್ರೆಸ್ ಹೇಳ್ದಂಗೆ ಕೇಳಿ ಸಾಯಿರಿ, ಅವ್ರ ಗುಲಾಮ್ರಾಗಿರಿ, ನಾವು ಬೇಡ ಅಂತ ಹೇಳೋದಿಲ್ಲ. ಈಗಾಗಲೇ ನಮ್ಮ ಪಕ್ಷದ ಅಧ್ಯಕ್ಷರು ಕೋಚಿಮಲ್ ಮಾಜಿ ನಿರ್ದೇಶಕರಾದ ನಾಗರಾಜಣ್ಣವರು ಸವಿಸ್ತಾರವಾಗಿ ಇದ್ರ ಬಗ್ಗೆ ತಮ್ಗೆಲ್ಲ ತಿಳಿಸಿದ್ದಾರೆ. ತಾವು ಹೇಳ್ತಾ ಇದ್ರಿ ಕಾಂಗ್ರೆಸ್ ಅವ್ರು ಮಾಡಿರೋದ ಅದಕ್ಕೆ ನೀವು ಒಪ್ತಾ ಅಲ್ವಾ ಅಂತ ಹೇಳ್ಬಿಟ್ಟು. ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಅನ್ನೋ ಪ್ರಶ್ನೆ ಇಲ್ಲ. ಇದು ರೈತರ ಒಂದು ಸಂಸ್ಥೆ, ರೈತರ ಉಳಿವಿಗಾಗಿ ಇರ್ತಕ್ಕಂತ ಒಂದು ಸಂಸ್ಥೆ. ಕರೋನಾ ಕಾಲದಲ್ಲಿ ಕೂಡ ರೈತರನ್ನ ಕೈ ಹಿಡಿದಿರ್ತಕ್ಕಂಥದ್ದು ಈ ಒಂದು ಸಂಸ್ಥೆ. ಇದನ್ನ ಇವತ್ತು ನಾಳೆ ಯಾರು ನಿರ್ದೇಶ ಆಗೋದು, ಇವತ್ತು ಯಾರಿದ್ರು ನಾಳೆ ಯಾರಾಗ್ತಾರೆ, ಮುಂದಿನ ತಿಂಗಳು ಯಾರಾಗ್ತಾರೆ ಅಂತಕ್ಕಂಥದ್ದಲ್ಲ. ತಾಲೂಕಿನ ಆಡಳಿತದ ವ್ಯವಸ್ಥೆ ದೃಷ್ಟಿಯಿಂದ ನೀವೇನ್ ಕ್ಷೇತ್ರ ಮಾಡಿದ್ರಿ, ಪೂರ್ವ ಪಶ್ಚಿಮ ಆದ್ರೂ ಮಾಡಿ, ಉತ್ತರ ದಕ್ಷಿಣ ಆದ್ರೂ ಮಾಡಿ, ಏನೇ ಮಾಡಿದ್ರು ಇದು ಸಮಂಜಸವಾಗಿರ್ಬೇಕು. ಎಲ್ಲ ಯಾರೇ ಒಬ್ಬ ನಿರ್ದೇಶಕರಾಗ್ತಾರೆ ಮತ್ತು ಒಂದು ಕ್ಯಾಂಪ್ ಆಫೀಸ್ ಏನಿರ್ತದೆ ಅದು ಎಲ್ಲಾರು ರೈತರಿಗೆ ಸೇವೆ ಒದಗಿಸೋದಕ್ಕೆ, ಎಲ್ಲಕ್ಕೂ ಹೋಗಿ ಬರೋದಕ್ಕೆ ಒಂದು ವ್ಯವಸ್ಥಿತವಾಗಿರತಕ್ಕಂಥ ರೀತಿನಲ್ಲಿ ಮಾಡ್ಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ಇದನ್ನ ಒತ್ತಾಯ ಮಾಡ್ತಾ ಇದ್ವಿ. ಇದ್ರ ಜೊತೆಗೆ ಹೋದ್ ಸಾರಿ ಒಂದು ವಾರದ ಹಿಂದೆ ನಮ್ಮ ನಾಗರಾಜನ ನೇತೃತ್ವದಲ್ಲಿ ನಾವು ಹೋಗಿ MD ಅವ್ರಿಗೂ ಹೇಳಿ ಬಂದಿದ್ವಿ. ಮೋಸ್ಟ್ಲಿ MD ಅವ್ರು ನಾವು ನ್ಯಾಯಾಲಯಕ್ಕೆ ಹೋಗ್ತೀವಿ ಅಂತ ಹೇಳಿದ್ವಿ. ನೀವೇನಾದ್ರೂ ಕಾನೂನು ಮೀರಿ ಆದೇಶ ತಗೊಂಡ್ರೆ ನಾವು ನ್ಯಾಯಾಲಯಕ್ಕೆ ಹೋಗ್ತೀವಿ ಅಂತಂದು ಅದರಿಂದ ಅವ್ರು ಹಗುರವಾಗಿ ತಗೊಂಡಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ನ್ಯಾಯಾಲಯಕ್ಕೆ ಹೋಗ್ತಾರಲ್ಲ, ಹೋಗ್ಲಿ, ನಮ್ಗೇನ್ ಸಮಸ್ಯೆ ಇಲ್ಲ ಅಂತ. ನಾವು ಈ ನ್ಯಾಯಾಲಯದ ಒಂದೇ ದಾರಿ ಹಿಡಿಯೋದಿಲ್ಲ. ರೈತನ ಕರ್ಕೊಂಬಂದು ಮುತ್ತಿಗೆ ಹಾಕಿ ಅಲ್ಲಿ ನಿಮ್ಗೆ ತೋರಿಸ್ತೀವಿ ನಮ್ಮ ರೈತರ ಶಕ್ತಿ ಏನಂತಕ್ಕಂಥದ್ದು. ನಮ್ಮ ಒಂದು ಹಣದಿಂದ ನೀವು ಜೀವನ ಮಾಡ್ತಾ ಇದ್ರಿ, ನಿಮ್ಮಿಂದ ನಾವು ಜೀವನ ಮಾಡ್ತಾ ಇಲ್ಲ. ನಮ್ಮ ಒಂದು ರೈತರ ಕಷ್ಟದಿಂದ ನೀವು ಜೀವನ ಮಾಡ್ತಾ ಇದ್ದೀವಿ. ವ್ಯವಸ್ಥಿತವಾಗಿ ಮಾಡಿ. ಸರ್ಕಾರದ ಆದೇಶ ಏನಿದೆ ಅವ್ರೇನ್ ಹೇಳ್ತಾರೆ, ರಿಜಿಸ್ಟ್ರಾರ್ ಅವಾಗ್ಲೇ ಹೇಳಿದ್ರೆ 29/10/2024 ಇಲ್ಲಿಗೆ ನಮ್ಮ ಕೋಲಾರ ಡೈರಿಗೆ ಪತ್ರ ಕಳಿಸಿದ್ದಾರೆ. ಅವರು ಒಂದು ಕ್ಷೇತ್ರ ವಿಂಗಡಣೆ ಮಾಡಿ ಇದನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ, ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಒಕ್ಕೂಟದ ವಿಶೇಷ ಸಾಮಾನ್ಯ ಸಭೆಯನ್ನು ಕರೆದು ಉಪನಿಧಿ ಸಂಖ್ಯೆ 14/14/1 ಮೇಲ್ಕಂಡಂತೆ ತಿದ್ದುಪಡಿಗಳನ್ನು ಮಾಡಿ ಅನುಮೋದನೆಗಾಗಿ 30 ದಿನಗಳ ಒಳಗಾಗಿ ಈ ಕಚೇರಿಗೆ ಸಲ್ಲಿಸಲು ಸೂಚಿಸಿದೆ. ತಪ್ಪಿದಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 959 ಕಲಂ 12(5) ಅನ್ವಯ ಸ್ವಯಂ ಪ್ರೇರಿತವಾಗಿ ಸದರಿ ತಿದ್ದುಪಡಿಗೆ ಅನುಮೋದನೆ ನೀಡಲಾಗುವುದು ಅಂತ ಹೇಳಿದ್ದಾರೆ. ಇದನ್ನ ಮಾಡಿ ನೀವು ಜನರಲ್ ಬಾಡಿ ನೆಟ್ಟು ಏನೋ ಸ್ಪೆಷಲ್ ಜನರಲ್ ಬಾಡಿ ಕರೆದು ಅದ್ರಲ್ಲಿ ಅನುಮೋದನೆ ಮಾಡಿ ಕಳಿಸಿ ಅಂತ ಕಳ್ತಿದ್ದಾರೆ. ಆದ್ರೆ ಇವ್ರು ಆಡಳಿತಾಧಿಕಾರಿಗಾದ್ರೂ ಕಳಿಸ್ಬೇಕಾಗಿತ್ತು. ಯಾರೋ MD ಗೋಪಾಲ್ ಮೂರ್ತಿ ಇದ್ದಾರೆ, ಈಗ ಆಡಳಿತಕ್ಕೆ ಯಾರಿದ್ರೆ ಅವ್ರ ಗಮನಕ್ಕೆ ತಂದು ಇದನ್ನ ಸ್ಪೆಷಲ್ ಜನರಲ್ ಬಾಡಿ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಬೇಕಾಗಿತ್ತು. ಇದ್ಯಾವುದು ಮಾಡದೆ ಇವ್ರು ಯಾವ್ದೋ ಒಂದು ಮರ್ಜಿಗೆ ಒಳಪಟ್ಟು ಇವರು ಇದನ್ನ ತಟಸ್ಥವಾಗಿ ಇದ್ಕೊಂಡಿದ್ದಾಗ ಇದು ಹಂಗೆ ಅನುಮೋದನೆ ಆಗ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಅದು ಇವತ್ತು ಅನುಮೋದನೆ ಆಗಿ ಬಂದಿದೆ. ನಾವೇನ್ ನಮ್ಮ ಒಂದು ನಾಗರಾಜಣ್ಣವ್ರ ನೇತೃತ್ವದಲ್ಲಿ ನಾವು ಕೊಟ್ಟು ಬಂದಿದೀವಿ. ಮ್ಯಾಪ್ ನಿಮ್ಗೆ ಇಲ್ಲೇ ತೋರಿಸ್ತೀವಿ ನೋಡಿ. ನಾವು ಕೊಟ್ಟಿದೀವಿ ನ್ಯಾಷನಲ್ ಹೈವೇ. ಉತ್ತರ ದಕ್ಷಿಣ ಆದ್ರೆ ನ್ಯಾಷನಲ್ ಹೈವೇ ಇಂದ ತಗೊಂಡ್ರೆ ಅಲ್ಲಿ ಒಂದು ಪಂಚಾಯತ್ ಯಾವ್ದು ಕಪಲ್ ಮಾಡ್ಕೊ ಈ ಕಡೆ ಬರ್ಬೋದು, ಇಲ್ಲ ಈ ಕಡೆ ಹೋಗ್ಬೋದು. ಅಂದ್ರೆ ರೇಷಿಯೋ 70, ನಮ್ಮ ಏನ್ 150 ಸೊಸೈಟಿ ಇದೆ, 75 ಅಥವಾ 73 ಈ ಒಂದು ರೇಷಿಯೋನಲ್ಲಿ ಮಾಡಿದಾಗ ಒಂದು ಪಂಚಾಯತ್ ಆ ಕಡೆ ಒಂದ್ ಕಡೆ 15, ಒಂದು 16, ಒಂದ್ ಕಡೆ 14 ಆದ್ರೂ ನಡೆಯುತ್ತೆ. ಅದನ್ನ ನಾವು ನ್ಯಾಷನಲ್ ಹೈವೇ ಈ ತರ ಮಾಡ್ಕೊಟ್ಟಿದ್ವಿ. ಅದಿಲ್ಲ ಅಂತಂದ್ರೆ ಇವ್ರು ಏನ್ ಪೂರ್ವ ಪಶ್ಚಿಮ ಅಂತ ಮಾಡಿದ್ದಾರೆ ನೋಡಿ. ಹಿಂಗ್ ತಗೊಂಬಂದ್ರೆ ಇಲ್ಲಿ ಹಿಂಗ್ ತಗೊಂಬಂದ್ ಇಲ್ಲಿ ಮಾಡ್ಬೇಕಾಗಿತ್ತು. ಇವಾಗ ಆತರ ಎಲ್ಲ ಮಾಡೋದು. ಇಲ್ಲಿಂದ ತಗೊಂಡು ಈ ಕಡೆ ಎರಡು ಹೇಳಿದೀವಿ ನಾವು. ಈ ಕಡೆ ಅದು ಒಂದು, ಆ ಕಡೆ ಒಂದಾದ್ರೂ ಮಾಡಿ. ಇಲ್ಲ ಹಿಂಗ್ ಮಾಡ್ತೀವಿ ಅರ್ಧ ಈ ಕಡೆ ಅರ್ಧ ಈ ಕಡೆ ಮಾಡಿ. ಇಲ್ಲಿಂದ ಎತ್ಕೊಂಡೋಗಿ ಅಲ್ಲಿಗೆ ಹಾಕೊಂಡು ರಾಮಚಂದ್ರ ರೋಡ್ ಇಂದ ಹಿಂಗ್ ತಗೊಂಡ್ಬನ್ನಿ ತಾಯ್ಲೂರು ರೋಡ್ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಹೌದು, ಅದನ್ ಬಿಟ್ಟು ಅವ್ರು ಮಾಡಿರ್ತಕ್ಕಂಥದ್ದು ಮ್ಯಾಪ್ ನೋಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಮ್ಯಾಪ್ ಇದೆ, ಈ ತರ ಇದೆ. ಅವ್ರು ಮಾಡಿರ್ತಕ್ಕಂಥ ಮ್ಯಾಪ್ ನೋಡಿ. ಹಿಂಗ್ ಬಂದು ಎಲ್ಲಿಂದ ಎಲ್ಲಿಗೋ ನೋಡಿ ಹಿಂಗ್ ತಗೊಂಡ್ ಹೋಗಿದ್ದಾರೆ. ಇನ್ನೊಂದು ಕ್ಷೇತ್ರ ನೋಡಿ, ಇಲ್ಲಿಂದ ಹಿಂಗ್ ತಗೊಂಡ್ಬರ್ತಾರೆ. ಎಲ್ಲ ಈಕ್ವಲ್ ಇದೆ. ಕ್ಷೇತ್ರ ತಗೊಂಡೋಗಿರ್ತಕ್ಕಂಥ ರೀತಿ ಹಿಂಗೆ ಸುತ್ತಾಕೊಂಡು ರೌಂಡ್ ಹಾಕೊಂಡ್ ಬರ್ಬೇಕು. ಚಂದ್ರಾಕಾರ ಆ ಕಡೆಯಿಂದ ಹಿಂಗೆ ಒಂದು ಕ್ಷೇತ್ರ ಚಂದ್ರಾಕಾರ ಮಾಡಿಟ್ಟವ್ರೆ, ಇನ್ನೊಂದು ಕ್ಷೇತ್ರನು ಬಾಣ ಮಾಡಿಟ್ಟಿದ್ದಾರೆ. ನಮ್ಗೆ ಯಾವ ಕ್ಷೇತ್ರ ಅದು ನಮ್ಗೇನ್ ಚುನಾವಣೆಯನ್ನು ಎದುರಿಸೋದು ನಮ್ಗೇನ್ ತೊಂದರೆ ಇಲ್ಲ. ಯಾವುದೇ ಕ್ಷೇತ್ರ ಇವಾಗ ಅವ್ರೇನ್ ಕೊಟ್ಟಿದ್ರೆ ಅದೇ ಆದ್ರೂ ಎದುರಿಸ್ತೀವಿ. ಆದ್ರೆ ವೈಜ್ಞಾನಿಕವಾಗಿ ಇರ್ಲಿ, ಜನತೆಗೆ ಆಡಳಿತ ಏನು ನಮ್ಮ ರೈತರಿಗೆ
ಏನು ಒಂದು ಒಕ್ಕೂಟದಿಂದ ಆಡಳಿತ ಸಿಗ್ಬೇಕು, ಅದು ವ್ಯವಸ್ಥಿತವಾಗಿ ಸಿಗೋ ರೀತಿಯಲ್ಲಿ ಯಾರು ನಿರ್ದೇಶಕರು ಅವ್ರಿಗೂ ಸಹ ಭೌಗೋಳಿಕವಾಗಿ ಓಡಾಡೋದಿಕ್ಕೆ ಅನುಕೂಲಕರವಾಗಿರ್ಲಿ ಅಂತ ಹೇಳ್ತಕ್ಕಂಥದ್ದು. ಕ್ಷೇತ್ರ ಯಾವುದೇ ಮಾಡಿದ್ರು ನಾವು ತಲೆ ಕೆಡ್ಸ್ಕೊಳ್ಳಂಗಿಲ್ಲ. ಯಾವುದೇ ಕ್ಷೇತ್ರ ಆದ್ರೂ ಎಲ್ಲಾ ಕಡೆನೂ ನಮ್ ಏನು ಅಧ್ಯಕ್ಷ ಇದ್ದಾರೆ, ನಾವು ಚುನಾವಣೆಯಲ್ಲಿ ಏನ್ ಇದ್ ಮಾಡ್ಬೇಕು ಅದು ನಮ್ಗೆ ವ್ಯವಸ್ಥಿತವಾಗಿದೆ. ಅದನ್ನ ಮತದಾರನ ಬದಲಾವಣೆ ಮಾಡಕ್ ಆಗೋದಿಲ್ಲ. ಅವರು ಪಂಚಾಯತಿಗಳು ಆ ಕಡೆ ಈ ಕಡೆ ಮಾಡ್ಬೋದು, ಮತದಾನ ಬದಲಾವಣೆ ಮಾಡಕ್ ಆಗಲ್ಲ. ಈಗಾಗಲೇ ನೀವು ನೋಡಿದಿರಿ, ಎಮ್ಮೆನತ್ತ ಪಂಚಾಯತಿ ಎಮ್ಮೆನತ್ತ ಇರೋದಲ್ಲಿ ಕುರುವೇನೂರು ಇರೋದಿಲ್ಲಿ. ಗ್ರಾಮ ಪಂಚಾಯತಿ ಮಾಡಿದಾಗ ಇದೇ ರೀತಿ ಮಾಡಿದ್ರು. ಕುರುವೇನೂರು ಎಲ್ಲಿರೋದು ಹೇಳ್ರಿ? ಅವ್ರ ತಾಯ್ಲೂರ್ಗೆ ಬಂದ್ ಬರ್ಬೇಕು, ಎಮ್ಮೆನತ್ತಕ್ಕೆ ಬರ್ಬೇಕಂತಂದ್ರೆ ಪಕ್ಕದಲ್ಲಿ ಮೋತ್ಪಲ್ ಇದೆ. ಈ ವ್ಯವಸ್ಥೆ ಆಗೋದ್ ಬೇಡ ಅಂತ ಹೇಳ್ಬಿಟ್ಟು ನಾವ್ ಹೇಳ್ತಾ ಇದೀವಿ. ಇವತ್ತು ನಾವು MD ವರೆಗೂ ಎಚ್ಚರಿಕೆ ಕೊಡ್ತಾ ಇದೀವಿ, ನಿಮ್ಮ ಮೂಲಕ ಎಚ್ಚರಿಕೆ ಕೊಡ್ತಾ ಇದೀವಿ. ನೀವೇನ ಇದನ್ನ ಸರಿಪಡಿಸಿಲ್ಲ ಅಂತಂದ್ರೆ ನಮ್ಮ ತಾಲೂಕಿನ ರೈತರೊಂದಿಗೆ ಖಂಡಿತ ನಾವು ಮುತ್ತಿಗೆ ಹಾಕ್ತಿವಿ. ಇದೇನು ಇದಕ್ಕೆಲ್ಲ ಹೊಣೆ ನೀವೇ ಆಗ್ಬೇಕಾಗ್ತದೆ. ಯಾರ್ದೋ ಒಬ್ರು ಹಿತಾಸಕ್ತಿಗೆ ಯಾವ್ದೇ ಆಗ್ಬೋದು, ಯಾರೋ ಒಬ್ರು ಏನ್ ಕಾನೂನು ಇದೆ, ನೀವು ಕಾನೂನು ಚೌಕಟ್ಟಲ್ಲಿ ನಡ್ಕೊಳ್ಳಿ. ಯಾಕೆ ನೀವು ಜನರಲ್ ಬಾಡಿ ಕರೀದ್ರೆ ಯಾಕೆ ನೀವು ಸುಮ್ನೆ ಇದ್ರಿ 30 ದಿವಸಲ್ಲಿ? ಏನ್ ಕೆಲಸ ನಿಮ್ದು? ಸಂಬಳ ಎಣಿಸೋದಿಲ್ಲ ಪ್ರತಿ ತಿಂಗಳು? ಕೆಲಸ ಏನ್ ನಿಮ್ದು? ಯಾಕೆ ಕರೆದಿಲ್ಲ ವಿಶೇಷ ಜನರಲ್ ಬಾಡಿ? ಆ ಸ್ವಯಂ ಪ್ರೇರಣವಾಗಿ ನಿರ್ಧಾರ ತಗೊಳ್ಳೋರ್ಗೆ ಏನ್ ಮಾಡ್ಕೊಂಡಿದ್ರೆ ಕತ್ತೆ ಕಾಯ್ತಾ ಇದ್ರೆ ನೀವು? ನಾಚಿಕೆ ಆಗಲ್ವಾ ಒಬ್ಬ ಅಧಿಕಾರಿಯಾಗಿ? ನಾಳೆ ಬರ್ತಾರೆ ಜನ ಕೇಳ್ತಾರೆ, ಅವ್ರಿಗೆ ಏನ್ ಆನ್ಸರ್ ಮಾಡ್ಬೇಕನ್ನೋ ಪರಿಜ್ಞಾನ ಬೇಡವಾ? ಹೋಗ್ಲಿ, ಯಾರೇ ಆಗ್ಬೋದು. ನೀವು ಕಾಂಗ್ರೆಸ್ ಹೇಳ್ದಂಗೆ ಕೇಳಿ ಸಾಯಿರಿ, ಅವ್ರ ಗುಲಾಮ್ರಾಗಿರಿ, ನಾವು ಬೇಡ ಅಂತ ಹೇಳೋದಿಲ್ಲ. ಆದ್ರೆ ಕಾನೂನು ಚೌಕಟ್ಟಲ್ಲಿ ಏನ್ ಬೇಕಾ ತೀರ್ಮಾನ ತಗೊಳ್ಳಿ. ಇವತ್ತು ಅವ್ರು ಏನ್ ಕೊಟ್ಟಿದ್ರೆ ಅದನ್ನೇ ಮಾಡಿ. ನೀವು ವಿಶೇಷ ಜನರಲ್ ಬಾಡಿ ಮಾಡ್ಬಿಟ್ಟು ಅದ್ರ ನಿಧಾನ ಮಾಡಿದ್ರು ಕೂಡ ನಾವ್ ಯಾರು ಕೇಳ್ತಾ ಇರ್ಲಿಲ್ಲ. ನಿಮ್ ಕರ್ತವ್ಯ ನೀವು ಪಾಲನೆ ಮಾಡಿದ್ವಿ ಅಂತ ನಾವು ಸುಮ್ಮನೆ ಇರ್ತಾ ಇದ್ವಿ. ಅದರಿಂದ ತಕ್ಷಣ ಇವಾಗ ಏನಾಗಿದ್ರೆ ಇದನ್ನ ಸರಿಪಡಿಸಿ ವಿಶೇಷ ಜನರ ಸಭೆ ಕರೆದು ಅದ್ರಲ್ಲಿ ಅನುಮೋದನೆ ಮಾಡಿ ಕಳ್ಸ್ಕೊಡ್ಬೇಕು. ಇಲ್ಲ ಅಂತಂದ್ರೆ ಮುಂದಿನ ಏನು ಆಗು ಹೋಗ್ಲಿದೆ ಅದಕ್ಕೆ ಅವರೇ ಕಾರಣಕರ್ತ ಆಗ್ತಾರೆ MD ಅವರು. ಎಲ್ಲ ಮಾತಾಡಿ ಇದ್ರ ಬಗ್ಗೆ ನಾವು ಕೋರ್ಟ್ ಹೋಗೋದು ಕೂಡ ಹಿಂಗೆ ಇರ್ಲಿ ಅಂದ್ಕೊಂಡ್ವಿ. ಆದ್ರೆ ಇವರು ಕಾನೂನು ಏನು ವಿಶೇಷ ಜನರಲ್ ಮಾಡಿ ಮಾಡ್ಬೇಕು ಅಂತ ಆದೇಶ ಇದ್ರೆ ಅದನ್ನ ಧಿಕ್ಕರಿಸಿದಾರಲ್ವಾ, ಅದರಿಂದ ನಾವು ಇವತ್ತು ಈ ಹೋರಾಟ ಕೈಗೆತ್ತೀವಿ. ವಿಶೇಷ ಸಭೆ ಕರೆದು ಅದ್ರಲ್ಲಿ ಅನುಮೋದನೆ ಜನರಲ್ ಬಾಡಿ ಮಾಡ್ಬೇಕಾಯ್ತು. ಏನ್ ಕ್ಷೇತ್ರ ಮಾಡಿದ್ರೆ ಅದೇ ಕ್ಷೇತ್ರ ಮಾಡಿರೋದು ಜನರಲ್ ಬಾಡಿ ಕರೆದು ಜನರಲ್ ಬಾಡಿನಲ್ಲಿ ಅಪ್ರೂವಲ್ ಮಾಡ್ಕೊಂಡು ಅದೇ ಇರ್ಲಿ ಅಂತ ನಾಗರಾಜ್ ಅಣ್ಣವ್ರು ಹೇಳಿದ್ರು. ಆಯ್ತು ಹಿಂಗ್ ಮಾಡಿದಾರೆ ಇರ್ಲಿ ಬಿಡಿ, ಬೇಡ ಹೋಗೋದು ಬೇಡ ಅಂತ. ಯಾಕಡೆ ಆಗ್ಲೇ ಕಾನೂನಿಗೆ ವಿರುದ್ಧವಾಗಿ ಮಾಡಿದಾಗ ನಾವು ಕಾನೂನು ಗೊತ್ತಿರೋರೆ ಸುಮ್ನೆ ಇದ್ರೆ ನಾಳೆ ದಿವಸ ಮುಂದಿನ ದಿನಗಳಲ್ಲಿ ಏನಾಗ್ತದೆ?